ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಲಿವರ್ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಎರಡು ದಪ್ಪದ ಈರುಳ್ಳಿ, 2 ಟೊಮೊಟೊ, ಹಸಿ ಮಸಾಲೆಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಮೆಣಸು ಇಷ್ಟು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾಯ್ತಾ ಇದೆ. ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎರಡು ದಪ್ಪ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿಕೊಂಡು. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಫುಲ್ ಈರುಳ್ಳಿ ಹಾಕಿದ್ದೀನಿ. ಲಿವರ್ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಸಿ ಮಸಾಲೆ ಹಾಕಿ ಮಾಡ್ತಾ ಇರೋದು, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡ್ತಿದ್ದೀನಿ, ತುಂಬ ಚೆನ್ನಾಗೈತೆ. ಅದಕ್ಕೆ ಈ ಸತಿನೂ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಪೌಡ್ರೆಲ್ಲ ಉಪಯೋಗಿಸಲ್ಲ. ಈಗ ನೋಡಿ, ಕಲರ್ ಚೇಂಜ್ ಆಗೈತೆ ಈರುಳ್ಳಿದು. ಈಗ ಇದಕ್ಕೆ ಹಸಿ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಹಸಿ ಮಸಾಲೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಬಿಡೋ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಧನಿಯಾ ಪುಡಿ 3 ಸ್ಪೂನ್ ಧನಿಯಾ ಪುಡಿ ಹಾಕಬೇಕು. 3 ಸ್ಪೂನು ಅಷ್ಟೇ. ಇದಕ್ಕೆ ಧನಿಯಾ ಪೌಡ್ರ್ ಒಂದೇ ಪೌಡ್ರ್ ಹಾಕೋದು, ಮತ್ತು ಇನ್ನೇನು ಹಾಕೋದಿಲ್ಲ ಇದಕ್ಕೆ. ಇದನ್ನು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೇಯಬೇಕಿದೆಲ್ಲ, ಹಸಿ ವಾಸನೆ ಹೋಗಬೇಕು. ಇದಾದ ನಂತರ ಟೊಮೊಟೊ ಹಾಕ್ತಾಯಿದ್ದೀನಿ. 2 ದಪ್ಪ ಸೈಜ್ ಟೊಮೊಟೊ. ನಾನು 1 kg ಲಿವರ್ ತೊಗೊಂಡಿರೋದು, ಚಿಕನ್ ಲಿವರು. ಅದಕ್ಕೆ ಇಷ್ಟೇ ಮಸಾಲೆ. ಇದರಲ್ಲೇ ನೀರು ಬಿಟ್ಕೊಂಡು ಗೊಜ್ಜು ಥರ ಆಗುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನನಗಂತೂ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಕಾಣುತ್ತೆ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮಾಟೊ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ, ಸುವಾಸನೆಯೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ಇದೇ ಥರ ಇನ್ನಷ್ಟು ವಿಡಿಯೋಗಳು ನಾನು ಹಾಕ್ತೀನಿ. ಲಿವರ್ ಹಾಕಿ ಹೀಗಿದು ಚೆನ್ನಾಗಿ ಬೆಂದಿದೆ. ನೋಡಿ, ಎಣ್ಣೆ ಬಿಟ್ಟಿದೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಬೇಕು. ಇದು ತಯಾರಾಗಿದೆ. ಈಗ ನಾನು ಅನ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ಪ್ಲೇಟ್ಗೆ ಅನ್ನ ಹಾಕ್ತಾಯಿದ್ದೀನಿ. ನೀವು ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್.
ಅದು ನೀವೇ ಹೇಳ್ತೀರಾ ಸೂಪರಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಇದು ಲಿವರ್ ಬಂದಿದ್ದೀನಿ, ತುಂಬ ಒಳ್ಳೆಯದು. ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ, ಚಿಕನ್ಗಿಂತ ಜಾಸ್ತಿ ಇರುತ್ತೆ. ಒಳ್ಳೆಯದು, ವಾರಕ್ಕೊಂದು ಸತಿ ಮಾಡಿಕೊಂಡ್ರೆ ಒಳ್ಳೆಯದು. ಮಕ್ಕಳಿಗೂ ಕೊಡ್ಬೋದು. ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಐತೆ ಇದು ರೆಸಿಪಿ. ಈಸಿ ರೆಸಿಪಿ ಇದು, ಬೇಗ ಆಗೋಗುತ್ತೆ, ಟೇಸ್ಟಾಗೂ ಇರುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್.